ನಮಸ್ಕಾರ ಗುರು. ಎಕ್ಸ್ಟ್ರಾ ಇನ್ನಿಂಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಭಾರತ ವರ್ಸಸ್ ಇಂಗ್ಲೆಂಡ್ ಫೋರ್ತ್ ಟೆಸ್ಟ್ ಡೇ 2 ಮುಕ್ತಾಯವಾಗಿದೆ. ಸೊ ಡೇ 2 ಅಂತ್ಯಕ್ಕೆ ಇಂಗ್ಲೆಂಡ್ ಅವರು 225 ರನ್ 2 ವಿಕೆಟ್ ಗುರು, ಒಂದು ಸುಭದ್ರ ಸ್ಥಿತಿಯಲ್ಲಿದ್ದಾರೆ ಅಂತ ಹೇಳ್ಬೋದು. ಸೊ ಇವತ್ತಿನ ದಿನ ಏನೇನಾಯ್ತು, ನಾಳೆ ನಮ್ಮ ಭಾರತ ತಂಡ ಏನ್ ಮಾಡ್ಬೇಕು, ಅದ್ರ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ಸಲ್ಯೂಟ್ ಟು ರಿಷಬ್ ಪಂತ್ ಗುರು. ಅಬ್ಬಬ್ಬ, ಅಣ್ಣಂಗೆ ಲಿಟ್ರಲಿ ಹ್ಯಾಟ್ಸ್ ಆಫ್ ಟು ರಿಷಬ್ ಪಂತ್ ಅಂತ ಹೇಳ್ಬೇಕು. ಯಾಕಂತಂದ್ರೆ ಟೋ ಇಂಜುರಿ ಅಂದ್ರೆ ಫ್ರಾಕ್ಚರ್ಡ್ ಲೆಗ್ ಅಂತಾನೆ ಅನ್ಕೊಳ್ಳಿ, ಆ ತರ ಇಟ್ಕೊಂಡು ಕುಂಟ್ಕೊಂಡು ಬಂದು ಬ್ಯಾಟಿಂಗ್ ಮಾಡಿ ಹಾಫ್ ಸೆಂಚುರಿ ಹೊಡೆಯೋದು ಮಾಮೂಲಿ ವಿಷಯ ಅಲ್ವೇ ಅಲ್ಲ ಗುರು. ಪಂತ್ ಅವರೇ ಸಾಟಿ ಅನ್ನೋಂತರ ಒಂಥರ ಹೆಂಗಂದ್ರೆ ಬಂಡ್ ಧೈರ್ಯ ತೋರಿಸ್ಬಿಟ್ಟು ಬ್ಯಾಟಿಂಗ್ ಮಾಡಿದ್ರು ಅಂತ. ಆ ಟೈಮಲ್ಲಂತೂ ಕಾಲ್ಗೆಲ್ಲ ಸ್ವಲ್ಪ ಬಾಲ್ ಎಲ್ಲ ಆಗ್ತಾ ಇದ್ರು. ಸೊ ಇವರು ಬಂಡ್ ಧೈರ್ಯದಿಂದ ಇಲ್ಲ ಗುರು, ನಾನು ಫೈಟರ್ ವಾರಿಯರ್ ಅನ್ನೋ ತರಾನೇ. ಸೊ ಆ ವಾರಿಯರ್ಗೆ ಲಿಟ್ರಲಿ ಹ್ಯಾಟ್ಸ್ ಆಫ್ ಹೇಳಲೇಬೇಕು ಗುರು. ಇನ್ನು ಇವತ್ತಿನ ದಿನ ಏನೇನಾಯ್ತು ಏನೇನಿಲ್ಲ ಅಂತ ನೋಡ್ಕೊಂಡ್ ಬರೋದಾದ್ರೆ, ಫಸ್ಟ್ ಆಫ್ ಆಲ್ 264 ರನ್ 4 ವಿಕೆಟ್ ಹೋಗಿರುತ್ತೆ ಭಾರತ ತಂಡ. ಈ ಕಡೆ ಜಡೇಜಾ ಮತ್ತೆ ನಮ್ಮ ಶಾರ್ದುಲ್ ಠಾಕೂರ್ ಇಬ್ರು ಕಂಟಿನ್ಯೂ ಮಾಡ್ತಾರೆ ಬ್ಯಾಟಿಂಗು. ದುರದೃಷ್ಟವಶಾತ್ ನಮ್ಮ ಜಡೇಜಾ ಅವರು ಬೇಗನೆ ಔಟ್ ಆಗ್ತಾರೆ ಗುರು. 266 ರನ್ ಆಗಿರುತ್ತೆ, ಸಡನ್ ಆಗಿ ಔಟ್ ಆಗ್ಬಿಡ್ತಾರೆ. 5ನೇ ವಿಕೆಟ್ ಪತನ ಆಗುತ್ತೆ. ಅದು ಜೋಫ್ರಾ ಆರ್ಚರ್ ಅಣ್ಣ, ಲೆಫ್ಟ್ ಹ್ಯಾಂಡರ್ಗಂತೂ ಹೆವಿ ಕಾಟ ಕೊಡ್ತಿದ್ದಾನೆ. ಸೊ ಸಖತ್ತಾಗಿ ಬೌಲಿಂಗ್ ಮಾಡ್ತಾ ಇದ್ದ ವಯ್ಯ. ಆ ಟೈಮಲ್ಲಿ ಸಡನ್ ಆಗಿ ನಮ್ಮ ಜಡೇಜಾ ಅವರು ಔಟ್ ಆಗ್ಬಿಡ್ತಾರೆ. ಆಮೇಲೆ ಏನಪ್ಪಾ ಅಂದ್ರೆ ಗ್ಯಾಬಾ ಬ್ರದರ್ಸ್ ಅಂತಾರೆ ನೋಡಿ, ಅಂದ್ರೆ ವಾಷಿಂಗ್ಟನ್ ಸುಂದರ್ ಮತ್ತೆ ಶಾರ್ದುಲ್ ಠಾಕೂರ್ ಇಬ್ರು ಸಖತ್ ಜುಗಲ್ ಬಂದಿ ಸ್ಟಾರ್ಟ್ ಆಗುತ್ತೆ ಗುರು. ಇಬ್ಬರ ಕಡೆಯಿಂದನು ಚೆನ್ನಾಗಿ ಬ್ಯಾಟಿಂಗ್ ಮಾಡ್ತಾ ಇರ್ತಾರೆ. ಈ ಕಡೆ ನಮ್ಮ ಶಾರ್ದುಲ್ ಅಣ್ಣ ಅಂತೂ ಗ್ಯಾಪ್ ಅಲ್ಲಿ ಅಂದ್ರೆ ಯಾವ್ದಾದ್ರು ಒಂದು ರಾಂಗ್ ಲೈನು ಲೆಂತ್ ಅಲ್ಲಿ ಬಾಲ್ ಬಂದ್ರೆ ಸಡನ್ ಆಗಿ ಹೊಡಿಯೋದು, ಫೋರ್ ಎಲ್ಲ ಹೊಡಿಯೋದು, ಆ ತರ ಇಂಟೆಂಟ್ ಇಟ್ಕೊಂಡು ಬ್ಯಾಟಿಂಗ್ ಮಾಡಿದ್ರು ಅಂತ ಹೇಳ್ಬೋದು. 41 ರನ್ ಹೊಡಿತಾರೆ ಗುರು ಶಾರ್ದುಲ್ ಠಾಕೂರ್ ಅವರು. ಸೊ 314 ರನ್ ಆಗಿರುತ್ತೆ. ಇನ್ನೇನು ಲಂಚ್ ಇನ್ನೇನು ಒಂದ್ 10 ನಿಮಿಷ ಇದೆ ಗುರು ಅನ್ನೋ ತರ, ಆ ತರ ಏನೇ ಇರುತ್ತೆ. ಸಡನ್ ಆಗಿ ನಮ್ಮ ಶಾರ್ದುಲ್ ಠಾಕೂರ್ ಔಟ್ ಆಗ್ತಾರೆ. ಬೆನ್ ಡೆಕೆಟ್ ಒಳ್ಳೆ ಕ್ಯಾಚ್ ಹಿಡಿತಾನೆ ಅಣ್ಣ. ಸೊ ಅಲ್ಲಿ ಹೆಂಗಂದ್ರೆ 314 ರನ್ಗೆ 6ನೇ ವಿಕೆಟ್ ಪತನ ಆಗುತ್ತೆ. ಬಟ್ ಆ ಟೈಮಲ್ಲಿ ನಿಮ್ಮೆಲ್ಲರ ನೆಚ್ಚಿನ ಪಂತ್ ಅಣ್ಣ ಬರ್ತಾರೆ. ಅದು ನಡ್ಕೊಂಡು ದೇವ್ರೆ, ಒಂಥರ ನಡಿಗೆಗೆ ಕ್ರೌಡ್ ಎಲ್ಲ ಫುಲ್ ಓ ಅಂತ ಕ್ಲಾಪ್ಸ್ ಎಲ್ಲ ಹೊಡೆಯೋದು, ಆ ತರ ಮಾಡ್ತಾ ಇದ್ರು ಲಿಟ್ರಲಿ ಗುರು. ಅಂದ್ರೆ ಏನಂದ್ರೆ ನಾವು ನಿನ್ನೆನೆ ಅಪ್ಡೇಟ್ ನೋಡ್ತಾ ಇದ್ವಿ. ನಿನ್ನೆ ಇನ್ ದ ಸೆನ್ಸ್ ನಿನ್ನೆ ಅದು ಇಂಜುರಿ ಆಗಿತ್ತಲ್ವಾ. ಸೊ ಅದ್ರದ್ದು ಅಪ್ಡೇಟ್ ಇವತ್ತು ಬಂದಿತ್ತು. ಅಂದ್ರೆ ಕೀಪಿಂಗ್ ಅಂತೂ ಆಗಲ್ಲ. ಸೊ ಆಡಿದ್ರೆ ಬ್ಯಾಟಿಂಗ್ ಮಾಡಿದ್ರೆ ಮಾಡ್ಬೋದು ಅನ್ನೋ ತರ ಇತ್ತು. ಬಟ್ ಅಷ್ಟು ಬೇಗ ಬರ್ತಾರೆ ಅಂತ ಅನ್ಕೊಂಡಿರಲಿಲ್ಲ ಗುರು. ನಾನಂತೂ ಅನ್ಕೊಂಡಿರಲಿಲ್ಲ. ಲಾಸ್ಟ್ ವಿಕೆಟ್ಗೆ ಏನಾದ್ರು ಬರ್ಬೋದು ಅನ್ಕೊಂಡಿದ್ದೆ. ಬಟ್ ಬಂದು ಬ್ಯಾಟಿಂಗ್ ಮಾಡಿ ಅಲ್ಟಿಮೇಟ್ ಬ್ಯಾಟಿಂಗು ಮಾಡಿದ್ರು ಗುರು. 50 ರನ್ಸ್ ಎಲ್ಲ ಹೊಡಿತಾರೆ. ಈ ಕಡೆ ಸುಂದರ್ ಜೊತೆಗೆ ಸೇರ್ಬಿಟ್ಟು ಒಂದು 23 ರನ್ ಏನೋ ಪಾರ್ಟ್ನರ್ಶಿಪ್ ಬರುತ್ತೆ. 337 ರನ್ ವರೆಗೂ ಪಾರ್ಟ್ನರ್ಶಿಪ್ ತಗೊಂಡೋಗ್ತಾರೆ ಇಬ್ರು. ಈ ಕಡೆ ನಮ್ಮ ಪಂತ್ ಅವರು 15 ಪೂರೈಸ್ತಾರೆ, ಸಖತ್ತಾಗಿ ಬ್ಯಾಟಿಂಗ್ ಮಾಡಿದ್ರು. ಬಟ್ ಆ ಟೈಮಲ್ಲಿ 337 ಆಗಿರುತ್ತೆ ಗುರು. ಗ್ಯಾಪ್ ಅಲ್ಲಿ ಈ ಕಡೆ ನಮ್ಮ ಸುಂದರ್ ಅವರು ಅಂದ್ರೆ ಪೇಷನ್ಸ್ ಸ್ವಲ್ಪ ತಾಳ್ಮೆ ಕಳ್ಕೊಂಡ್ರು ಅಂತ ಆ ತರ ಅನ್ಸ್ತು. ಬಟ್ ಸ್ಟಿಲ್ ಏನಂದ್ರೆ ಸ್ಟೋಕ್ಸ್ಗೆ ಕೊಡ್ಬೇಕು ಆ ವಿಕೆಟ್ ಅಂತ. ಯಾಕಂತಂದ್ರೆ ಬೌನ್ಸರ್ ಆಗ್ಬಿಟ್ಟು ಅಂದ್ರೆ ಟ್ರ್ಯಾಪ್ ಮಾಡ್ತಾರೆ ಗುರು. ಅದು ಹಿಂಗೆ ಬೌನ್ಸರ್ ಬರುತ್ತೆ, ಹಿಂಗ್ ಹೊಡಿತಾರೆ, ಸೀದಾ ಕೈಗೆ ಹೋಗ್ಬೇಕಾ. ನಾನೇನೋ 6 ಹೋಗುತ್ತೆ ಅನ್ಕೊಂಡೆ, ಮಿಸ್ ಆಗ್ಬಿಡ್ತು. ಅಲ್ಲಿ ನಮ್ಮ ಸುಂದರ್ ಅವರು ಔಟ್ ಆಗ್ತಾರೆ. ನೆಕ್ಸ್ಟ್ ಅನ್ಶುಲ್ ಕಂಬೋಜ್ ಬರ್ತಾರೆ. ಕಂಬೋಜ್ ಅಣ್ಣನು ಗ್ಯಾಪ್ ಅಲ್ಲಿ ಬಂದ್ ಕೂಡಲೇ ಅಣ್ಣ ಹೋದ ಅನ್ನೋ ತರನೇ 0ಕ್ಕೆ ಔಟ್ ಆಗ್ತಾರೆ ಗುರು. ಅವ್ರ ಕಡೆಯಿಂದ ಸ್ವಲ್ಪ ಎಕ್ಸ್ಪೆಕ್ಟೇಷನ್ಸ್ ಇತ್ತು. ಬಟ್ ಸ್ಟಿಲ್ ಫಸ್ಟ್ ಮ್ಯಾಚ್ ಅಲ್ವಾ, ಇಟ್ಸ್ ಓಕೆ ಅನ್ನೋ ತರ ಹಂಗೆ ಬಂದ್ರು ಹಂಗೆ ಹೋದ್ರು ಅನ್ನೋ ತರನೇ ಇತ್ತು. ಈ ಕಡೆ ಸ್ಟೋಕ್ಸ್ 8 ವರ್ಷಗಳ ನಂತರ 5 ಫೋರ್ಸ್ ತಗೊಂಡ್ರು ಗುರು, 5 ವಿಕೆಟ್ ತಗೊಂಡ್ರು ಬೆನ್ ಸ್ಟೋಕ್ಸ್ ಅವರು. ಇನ್ನು ನಮ್ಮ ಪಂತಣ ಅಂತೂ ಗ್ಯಾಪ್ ಅಲ್ಲಿ ಒಂದ್ ಲೆವೆಲ್ಗೆ 348 ಆಗಿರುತ್ತೆ. ಆ ಟೈಮಲ್ಲಿ ಅಲ್ಲಿವರೆಗೂ ತಗೊಂಡು ಹೋಗ್ತಾರೆ ಸ್ಕೋರ್ನ. ಬಟ್ ಆ ಟೈಮಲ್ಲಿ ಔಟ್ ಆಗ್ತಾರೆ ಗುರು. ಅದು ಜೋಫ್ರಾ ಆರ್ಚರ್ ಒಂದು ಜಾಫಾ ಕ್ರಿಯೇಟ್ ಆಗುತ್ತೆ, ಬಕ್ ಅಂತ ಬೋಲ್ಡ್ ಆಗ್ತಾರೆ. ಈ ಲಾರ್ಡ್ಸ್ ಅಲ್ಲಿ ನಾವು ನೋಡಿದ್ವಲ್ಲ ಹೆಂಗ್ ಔಟ್ ಆಗಿದ್ರು, ಸೇಮ್ ಟು ಸೇಮ್ ಹಂಗೆ ಔಟ್ ಆದಂಗಿತ್ತು ಗುರು. ಆ ಟೈಮಲ್ಲಿ ಔಟ್ ಆಗ್ತಾರೆ. ನಮ್ಮ ರಿಷಬ್ ಪಂತ್ ಅವ್ರು 54 ಹೊಡ್ಬಿಟ್ಟು ಔಟ್ ಆಗ್ಬಿಡ್ತಾರೆ ಗುರು. ಇನ್ನು ನೆಕ್ಸ್ಟ್ ಬುಮ್ರಾ ಮತ್ತೆ ಸಿರಾಜು, ಗ್ಯಾಪ್ ಅಲ್ಲಿ ನಮ್ಮ ಸಿರಾಜ್ ಅವರು ನಾಟ್ ಔಟ್, ನಮ್ಮ ಬುಮ್ರಾ ಅವರು ಔಟ್ ಆಗ್ಬಿಡ್ತಾರೆ 358 ರನ್ಗೆ. ಸೊ ಭಾರತ ತಂಡ ಮೊದಲನೇ ಇನ್ನಿಂಗ್ಸ್ ಅಲ್ಲಿ 358 ರನ್ಗೆ ಆಲ್ ಔಟ್. ಸೊ ನಾವು ಬ್ಯಾಟಿಂಗ್ ಮಾಡ್ಬೇಕಾದ್ರೆ ಓವರ್ ಕಾಸ್ಟ್ ಕಂಡೀಷನ್ 358 ಗುರು, ಏನ್ ಈ ಲೆವೆಲ್ಗೆ ಜಾಸ್ತಿನೇ ಆಯ್ತಲ್ಲ ಅಂತ ಅನ್ಕೊಳ್ತಾ ಇದ್ವಿ. ಬಟ್ ಏನಂದ್ರೆ ಈ ಕಡೆ ಜಾಕ್ ಕ್ರೋಲಿ ಮತ್ತೆ ಬೆಂಡಕೆಟ್ ಅವ್ರು ಆಡಿರೋ ರೀತಿ ನೋಡಿದ್ರೆ ಗುರು, ಏನಪ್ಪಾ ಇದು ಈ ತರ ಇದು ಕಮ್ಮಿನೇ ಅನ್ನೋ ತರ ಆಗ್ಬಿಡ್ತು ಗುರು. ಯಾಕಂದ್ರೆ ಆ ಲೆವೆಲ್ಗೆ ಬ್ಯಾಟಿಂಗ್ ಮಾಡ್ತಾರೆ ಅಂತ. ಅವರು ಚೆನ್ನಾಗಿ ಬ್ಯಾಟಿಂಗ್ ಮಾಡಿದ್ರೆ, ಅದರಲ್ಲಿ ನೋ ಡೌಟ್ ಎಟ್ ಆಲ್. ಬಟ್ ನಮ್ಮ ಬೌಲರ್ಸ್ ಏನ್ ಮಾಡಿದ್ರು ಅಂತ, ಎಲ್ಲಾದ್ರೂ ಎಡ್ಬಿಡ್ದ್ರ ಅಂತ. ಯಾಕಂದ್ರೆ ಫಸ್ಟ್ಗೆ ಬುಮ್ರಾ ಅವ್ರ ಕಡೆಯಿಂದ, ಆಮೇಲೆ ಅನ್ಶುಲ್ ಕಂಬೋಜ್ ಮತ್ತೆ ಸಿರಾಜ್ 3 ಜನನು ಆರ್ಡಿನರಿ ಬೌಲಿಂಗ್ ಮಾಡಿದ್ರು ಫಸ್ಟ್ಗೆ ಅಂತ ಹೇಳ್ಬೋದು ಗುರು. ಆಮೇಲೆ ಗ್ಯಾಪ್ ಅಲ್ಲಿ ಈ ಟೀದು ಸೆಷನ್ ಮುಗಿದ್ಮೇಲೆ ಬಂದು ಆಮೇಲೆ ಸ್ವಲ್ಪ ಪಿಕಪ್ ಮಾಡಿದ್ರೇನೋ. ಬಟ್ ಸ್ಟಿಲ್ ಫಸ್ಟ್ಗೆ ಒಂದು 77 ರನ್ ಏನೋ ಹೊಡಿತಾರೆ ಗುರು. ಈಸಿ ರನ್ಸ್ ಕೊಡ್ತಾರೆ.
ಫೈನ್ ಲೆಗ್ ಅಲ್ಲಿ, ಬ್ಯಾಕ್ವರ್ಡ್ ಸ್ಕ್ವೇರ್ ಅಲ್ಲಿ, ಡೀಪ್ ಸ್ಕ್ವೇರ್ ಲೆಗ್ ಅಲ್ಲಿ, ಅಲ್ಲಂತೂ ಎಷ್ಟು ರನ್ಸ್ ಹೋಗಿದೆ ಅಂದ್ರೆ ಈ ಜಾಕ್ ರೋಲಿ ಕಡೆಯಿಂದ ಫೈನ್ ಲೆಗ್ ಅಲ್ಲಿ ಎಷ್ಟು ರನ್ಸ್ ಹೋಗಿದೆ ಅಂದ್ರೆ ಅಪ್ಪ. ಸೊ ಇವರೇ ರನ್ಸ್ ಕೊಟ್ಟಂಗಿತ್ತು ಆ ತರ ಬೌಲಿಂಗ್ ಮಾಡಿದ್ರು, ಆರ್ಡಿನರಿ ಬೌಲಿಂಗ್ ಮಾಡಿದ್ರು ನಮ್ಮ ಭಾರತ ತಂಡ. ಸೊ ಅವರು ಯುಟಿಲೈಸ್ ಮಾಡ್ಕೊಂಡ್ರು ಗುರು. 166 ರನ್ ಹೊಡಿತಾರೆ. ಆ ಟೈಮಲ್ಲಿ ಯಾರಾದ್ರೂ ವಿಕೆಟ್ ತೆಗೀರಪ್ಪ ಅನ್ನೋ ಸ್ಟೇಜ್ ಅಲ್ಲಿ ಇದ್ವಿ ನಾವು. ಸೊ ಸಡನ್ ಆಗಿ ನಮ್ಮ ಜಡ್ಡು ಅವರು ಬ್ರೇಕ್ ಥ್ರೋ ಕೊಡ್ತಾರೆ, ಅದು ಜಾಕ್ ರೋಲಿ ವಿಕೆಟ್ ಹೋಗುತ್ತೆ. ಅಣ್ಣ ಔಟ್ ಆಗಕ್ಕಿಂತ ಮೊದಲೇ 84 ಹೊಡೆದ್ಬಿಟ್ಟು ಔಟ್ ಆಗ್ತಾರೆ. ಗ್ಯಾಪ್ ಅಲ್ಲಿ ಎಡ್ಜ್ ಆಗುತ್ತೆ, ಸ್ಲಿಪ್ಗೆ ಕ್ಯಾಚ್ ಹೋಗುತ್ತೆ. ನಮ್ಮ ರಾಹುಲ್ ಅಣ್ಣ ಒಳ್ಳೆ ಕ್ಯಾಚ್ ಹಿಡಿತಾರೆ. 166 ರನ್ಗೆ 1ನೇ ವಿಕೆಟ್ ಹೋಗುತ್ತೆ. ಬಟ್ ಮೇನ್ ವಿಕೆಟ್ ಬೆನ್ ಡೆಕೆಟ್ ಬೇಕಾಗಿತ್ತು ಗುರು. 197 ರನ್ ಆಗಿರುತ್ತೆ. ಆ ಟೈಮಲ್ಲಿ 2ನೇ ವಿಕೆಟ್ ಪತನ, ಬೆನ್ ಡೆಕೆಟ್ ಔಟ್ ಆಗ್ತಾರೆ. ಅದು ಯಾರು ತೆಗೆದಿದ್ದೇಳಿ, ಮೇಡನ್ ವಿಕೆಟ್ ಟೆಸ್ಟ್ ಡೆಬ್ಯೂ ಮಾಡುತ್ತಿರುವಂತ ನಮ್ಮ ಅಂಶುಲ್ ಕಂಬೋಜ್ ವಿಕೆಟ್ ತೆಗಿತಾರೆ ಗುರು. ಅಂಶುಲ್ ಕಂಬೋಜ್ ಅಣ್ಣ ಅಂತ ಅದು ಎಕ್ಸ್ಟ್ರಾ ಬೌನ್ಸ್ ಒಂಥರ ಅವರು ಎಫರ್ಟ್ ಹಾಕಿ ವಿಕೆಟ್ ತೆಗ್ದಂಗಿತ್ತು. ಆ ಟೈಮಲ್ಲಿ 94 ಹೊಡೆದಿರ್ತಾರೆ ಬೆನ್ ಡೆಕೆಟ್. ಒಂಥರ ಭರ್ಜರಿ ಶತಕನ ಮಿಸ್ ಮಾಡ್ಕೊಂಡ್ರು ಅಂತ ಹೇಳ್ಬೋದು. ಬಟ್ ನಮ್ಮ ಭಾರತ ತಂಡಕ್ಕೆ ಆ ಟೈಮಲ್ಲಿ ತುಂಬಾ ಅವಶ್ಯಕತೆ ಇತ್ತು ಆ ವಿಕೆಟ್ ಅಂತ ಹೇಳ್ಬೋದು. ಇನ್ನೇನು ಗ್ಯಾಪ್ ಅಲ್ಲಿ ಇನ್ನೊಂದು ಹಾಫ್ ಆನ್ ಅವರ್ ಇದೆ ಗುರು. ಏನೋ ಗ್ಯಾಪ್ ಅಲ್ಲಿ ಇನ್ನೊಂದು ವಿಕೆಟ್ ಏನಾದ್ರು ಬಂದ್ರೆ ಮಜಾ ಇರ್ತಿತ್ತು. ನಮ್ಮ ರೂಟ್ ಆಯ್ತು ಯಾರಾದ್ರೂ ಇಲ್ಲ ಪೋಪ್, ಇಬ್ರಲ್ಲಿ ಯಾರಾದ್ರೂ ಒಬ್ಬರು ವಿಕೆಟ್ ಬಂದ್ರೆ ಕ್ರೇಜಿ ಆಗಿರುತ್ತೆ ಅಂತ ಅನ್ಕೊಂಡಿದ್ವಿ ಗುರು. ಬಟ್ ಇಬ್ರು ಅವ್ರ ಪೇಷನ್ಸ್ ಎಲ್ಲ ತೋರಿಸ್ಬಿಟ್ಟು ಒಂಥರ ಚೆನ್ನಾಗಿ ಆಡ್ಬಿಟ್ಟು 225 ತಗೊಂಡು ಹೋಗಿದ್ದಾರೆ. ಸೊ ಸದ್ಯದ ಪರಿಸ್ಥಿತಿಗೆ ನೋಡೋದಾದ್ರೆ ಭಾರತ ತಂಡ ಅಂದ್ರೆ 225 2 ವಿಕೆಟ್ ಗುರು ಅಂದ್ರೆ 8 ವಿಕೆಟ್ ತೆಗಿಬೇಕಿನ್ನು. ಅದ್ರಲ್ಲಿ ಇವ್ರದ್ದು ಹೆಂಗಂದ್ರೆ ಟೇಲೆಂಡರ್ ಇದಾರೆ ಅಂತಾನೆ ಇಲ್ಲ ಗುರು, ಎಲ್ಲರೂ ಬ್ಯಾಟಿಂಗ್ ಮಾಡ್ತಾರೆ ಅನ್ನೋ ತರ ಇದೆ. ಸೊ ತುಂಬಾ ಕಷ್ಟ ಆಗುತ್ತೆ ಭಾರತ ತಂಡಕ್ಕೆ, ಸ್ಪೆಷಲಿ 358 ರನ್ ಇರೋದ್ರಿಂದ. ಸೊ 358 ಒಳಗಡೆ ಏನಾದ್ರು ಇವರು ಗ್ಯಾಪ್ ಅಲ್ಲಿ ಆ ಕಡೆ ಈ ಕಡೆ ಮಾಡಿ ಆಲ್ ಔಟ್ ಮಾಡಿದ್ರೆ ಒಂಥರ ಇದೇ ನಮ್ಗೆ ವಿಕ್ಟ್ರಿ ಅನ್ನೋ ತರನೇ ಆಗ್ಬಿಡುತ್ತೆ. ಆ ತರ ಇಲ್ಲ ಅಂದ್ರೆ ಏನಪ್ಪಾ ಅಂತಂದ್ರೆ ಅವರು ಒಂದು 50 ರನ್ ಎಕ್ಸ್ಟ್ರಾ ಏನಾದ್ರು ಹೊಡೆದು ಲೀಡ್ ತಗೊಂಡ್ರೆ ತುಂಬಾ ಕಷ್ಟ ಆಗುತ್ತೆ ಗುರು ನಮ್ಗೆ. ಒಟ್ನಲ್ಲಿ ಗುರು ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಆಲ್ ಔಟ್ ಮಾಡ್ಲೇಬೇಕಾಗುತ್ತೆ. ಇನ್ನು ಕ್ರೇಜಿ ಬ್ಯಾಟ್ಸ್ಮನ್ಸ್ ಬರೋರೆಲ್ಲ ಇದಾರೆ. ಬಟ್ ಸ್ಟಿಲ್ ಜೋ ರೂಟ್ದು ಸ್ವಲ್ಪ ಮುಖ್ಯ ಆಗುತ್ತೆ ವಿಕೆಟ್ ಅಂತ. ಮ್ಯಾಂಚೆಸ್ಟರ್ ಅಲ್ಲಿ ಅಣ್ಣಂದು ಎವರೇಜ್ ಎಲ್ಲ ಚೆನ್ನಾಗಿದೆ, ಬ್ಯಾಟಿಂಗ್ ಚೆನ್ನಾಗಿ ಮಾಡ್ತಾರೆ. ಸೊ ನೋಡ್ಬೇಕು ನಾಳೆ ಏನ್ ಮಾಡ್ತಾರೆ ಅಂತ. ನಮ್ಮ ಭಾರತ ತಂಡ ಹೋಪ್ ಮಾಡೋಣ, ಸಖತ್ತಾಗಿ ಬೌಲಿಂಗ್ ಮಾಡ್ಬಿಟ್ಟು ಆದಷ್ಟು ಬೇಗ ಆಲ್ ಔಟ್ ಮಾಡ್ತಾರೆ ಅಂತ, ನೋಡೋಣ ಏನಾಗುತ್ತೆ ಅಂತ. ಇನ್ನು ಇದೇ ವಿಡಿಯೋದಲ್ಲಿ ಇನ್ನೊಂದು ಟಾಪಿಕ್ ಬಗ್ಗೆ ಮಾತಾಡ್ಬೇಕು ಗುರು. ಸೌತ್ ಆಫ್ರಿಕಾ ಚಾಂಪಿಯನ್ಸ್ ವರ್ಸಸ್ ಈ ಕಡೆ ಇಂಗ್ಲೆಂಡ್ ಚಾಂಪಿಯನ್ಸ್ ಅದು ಮ್ಯಾಚ್ ನಡೀತಾ ಇತ್ತು. ಒಂಥರ ಲೆಜೆಂಡ್ಸ್ ಮ್ಯಾಚ್. ಆ ಸೌತ್ ಆಫ್ರಿಕಾದಲ್ಲಿ ನಮ್ಮ AB ಡಿ ವಿಲಿಯರ್ಸ್ ಇರೋದ್ರಿಂದ ಏನಂದ್ರೆ ಸಕ್ಕತ್ತಾಗಿ ಬ್ಯಾಟಿಂಗ್ ಮಾಡಿದ್ರು ಗುರು. ಈ ಕಡೆ ಇಂಗ್ಲೆಂಡ್ ಅವರು ಇಯಾನ್ ಮಾರ್ಗನ್ ನೇತೃತ್ವದಲ್ಲಿ 152 ರನ್ ಏನೋ ಹೊಡಿತಾರೆ 20 ಓವರಲ್ಲಿ. ಅಂದ್ರೆ 153 ರನ್ ಏನೋ ಟಾರ್ಗೆಟ್ ಇರುತ್ತೆ ನಮ್ಮ ಸೌತ್ ಆಫ್ರಿಕಾದವ್ರಿಗೆ. ಸೊ ಸೌತ್ ಆಫ್ರಿಕಾದ ಇವಾಗ AB ಡಿ ವಿಲಿಯರ್ಸ್ ಮತ್ತೆ ಹಶಿಮ್ ಅಮ್ಲಾ ಇಬ್ರು ಓಪನಿಂಗ್ ಬರ್ತಾರೆ. ನಮ್ಮ AB ಡಿ ವಿಲಿಯರ್ಸ್ ಗುರು 116 ರನ್ ಹೊಡಿತಾರೆ 51 ಬಾಲ್ಗೆ. ಹಣ ಏನಿದು ಅಂತ ಅಂದ್ರೆ ನಾಟ್ ಔಟ್ ಗುರು. 116 ರನ್ ನಾಟ್ ಔಟ್ ಇದ್ದೆ 12.2 ಓವರಲ್ಲೇ ಮುಗಿಸ್ಬಿಡ್ತಾರೆ ಮ್ಯಾಚು. ಏನ್ ಎಂತ ಬ್ಯಾಟಿಂಗ್ ಅಂದ್ರೆ ಸ್ಪೆಷಲಿ ಒಂದು ಶಾಟ್ ಹೊಡಿತಾರೆ ಗುರು. ನಮ್ಮ ಶಮಿಗೆ ಒಂದು ಹೊಡೆದ್ರು ನೋಡಿ, ಹಿಂಗೆ ಜುಪ್ ಅಂತ ಚಿನ್ನಸ್ವಾಮಿಯಲ್ಲಿ ಹೊರಗಡೆನೆ ಹೋಯ್ತು ಬಾಲು ಆ ತರ. ಬಟ್ ಇಲ್ಲಿ 4 ಹೋಗುತ್ತೆ. ಬಟ್ ಅದೇ ತರ ಇತ್ತು ಗುರು ಶಾಟ್ ಮಾತ್ರ. ಸೈಕಾಗಿ ಹೊಡೆದ್ರು. ಪಟ್ಟಲ್ಲಿ 41 ಬಾಲ್ಗೆ ಸೆಂಚುರಿ ಅಂತೆ, 51 ಬಾಲ್ಗೆ 116 ಅಂತೆ. ಏನಕ್ಕೆ ವಿದಾಯ ಹೇಳಿದ್ರು ಅದು ಹಂಗಂತೂ ಗೊತ್ತಿಲ್ಲ. ಬಟ್ ಕ್ರೇಜಿ ಗುರು. ಎಷ್ಟೋ ವರ್ಷಗಳ ನಂತರ ಒಂಥರ ನೋಡ್ದಂಗಿದೆ ನಮ್ಮ AB ಡಿ ವಿಲಿಯರ್ಸ್ ಅವ್ರ ಬ್ಯಾಟಿಂಗು. ಸಕ್ಕದಾಗ ಆಡ್ತಾ ಇದ್ದಾರೆ. ಹೋದ್ ಮ್ಯಾಚು ಇಂಡಿಯಾ ವಿರುದ್ಧ ಇಂಡಿಯಾ ಗೆಲ್ಬೇಕಾಗಿತ್ತು, ಮಿಸ್ ಆಯ್ತು. ಬಟ್ ಇಂಡಿಯಾ ವಿರುದ್ಧ ಚೆನ್ನಾಗಾಡಿ ಅವರು 50 ಅಲ್ಲ 60 ಏನೋ ಹೊಡೆದಿದ್ರು. ಈ ಮ್ಯಾಚ್ ಅಲ್ಲಿ 116 ಅಂತೆ. ಸೊ ನೋಡ್ಬೇಕು ನಮ್ಮ ಭಾರತ ತಂಡ ಚಾಂಪಿಯನ್ಸ್ ಅವರು ಸ್ವಲ್ಪ ಚೆನ್ನಾಗಿ ಆಡಿ ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ ಏನಾದ್ರು ಬಂದ್ರೆ ಮಜಾ ಇರುತ್ತೆ ಅಂತ. ಇನ್ನು ಇದಾಗಿತ್ತು ಗುರು ಇವತ್ತಿನ ರಿವ್ಯೂ. ನಿಮ್ಗೆ ಏನ್ ಅನಿಸ್ತು ಈ ಡೇಟು, ಆಮೇಲೆ AB ಡಿ ವಿಲಿಯರ್ಸ್ ಅವ್ರ ಬ್ಯಾಟಿಂಗು, ಆಮೇಲೆ ಭಾರತ ತಂಡ ನಾಳೆ ಏನೇನ್ ಮಾಡ್ಬೇಕು, ಏನಾದ್ರೂ ನಿಮ್ಮ ಅನಿಸಿಕೆ ಇದ್ರೆ ಪ್ಲೀಸ್ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ, ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ, ದಟ್ಸ್ ಇಟ್ ಫಾರ್ ದ ಡೇ. ಬಾಯ್. ಜೈ ಕರ್ನಾಟಕ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.